ಸಂವಿಧಾನ ನಾವು ಏನು ಈ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನೀಗ ನಮ್ಮ ರಾಜ್ಯಾಧ್ಯಕ್ಷರು 3 ದಿನಗಳ ಕಾಲ ಅಧಿಕಾರಿಗಳಿಗೆ ಏನು ಸಮಯ ಕೊಟ್ಟಿದ್ದಾರೋ ಈ ಒಂದು ಸಮಯದ ಒಳಗಡೆ ಇದು ಏನಿದೆಯೋ ಇದನ್ನು ಸರಿಪಡಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿರಂತರ ಹೋರಾಟ ಮಾಡಬೇಕಂತೇಳಿ ಅಧಿಕಾರಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ವಂದಿಸುತ್ತಾ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಅಂಬೇಡ್ಕರ್ಗೆ ಜೈ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ನಮಗೆ ಬೇಕು, ನ್ಯಾಯ ಬೇಕು, ನಮಗೆ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಅಯ್ಯಯ್ಯೋ 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 ಅಯ್ಯಯ್ಯ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ನಮಗೆ ಬೇಕು, ನ್ಯಾಯ ಬೇಕು. ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ನಮಗೆ ಬೇಕು, ನ್ಯಾಯ ಬೇಕು. ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ನಮಗೆ ಬೇಕು, ನ್ಯಾಯ ಬೇಕು. ರಕ್ತವನ್ನೇ ಚೆಲ್ಲುತ್ತೇವೆ, ನ್ಯಾಯವನ್ನೇ ಗೆಲ್ಲುತ್ತೇವೆ, ರಕ್ತವನ್ನೇ ಚೆಲ್ಲುತ್ತೇವೆ, ನ್ಯಾಯವನ್ನೇ ಗೆಲ್ಲುತ್ತೇವೆ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಪೊಲೀಸ್ ಬರಲಿ ಒಗ್ಗಟ್ಟಿರಲಿ, ಮಿಲಿಟರಿ ಬರಲಿ ಒಗ್ಗಟ್ಟಿರಲಿ, ಲಾಠಿ ಬರಲಿ ಒಗ್ಗಟ್ಟಿರಲಿ, ಬಂದೂಕ್ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿ. ಸಮತಾ ಸ್ವಾಭಿಮಾನಿ ದಳದ ಹೋರಾಟಕ್ಕೆ, ಸಮತಾ ಸ್ವಾಭಿಮಾನಿ ದಳದ ಹೋರಾಟಕ್ಕೆ ನಮ್ಮ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಭ್ರಷ್ಟ ಅಧಿಕಾರಿಗಳು ಅಮಾನತು ಆಗಲೇಬೇಕು, ಅಮಾನತು ಆಗಲೇಬೇಕು, ಅಮಾನತು ಆಗಲೇಬೇಕು. ಏನೇ ಬರಲಿ ಏನೇ ಬರಲಿ ನಮಗೆ ಬರಲಿ, ನಮಗೆ ಬೇಕು, ನಮಗೆ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಕಾಗಿ ಹೋರಾಟ, ಬೇಕೇ ಬೇಕು, ನಮಗೆ ಬೇಕು, ನಮಗೆ ಬೇಕು. ಎಲ್ಲಿವರೆಗೂ ಹೋರಾಟ, ರಕ್ತವನ್ನೇ ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ, ರಕ್ತವನ್ನೇ ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ಬೇಕೇ ಬೇಕು, ನ್ಯಾಯ ಬೇಕು, ನಮಗೆ ಬೇಕು, ನ್ಯಾಯ ಬೇಕು. ಬಾಬಾ ಸಾಹೇಬರ ಭಾವಚಿತ್ರ ಪ್ರದರ್ಶನ ಚಳುವಳಿಯ ಗೌರವಕ್ಕೆ, ಈ ಚಳುವಳಿಗೆ ಇನ್ನಷ್ಟು ನ್ಯಾಯ ಒದಗಿಸಲು ಪಕ್ಷ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರಾದಂತಹ ಮೇಡಮ್ ಅವರು ಕೂಡ ನಮ್ಮ ಚಳುವಳಿಗೆ ಆಗಮಿಸಿದ್ದಾರೆ. ಹೊಸದಾಗಿ ನಿರ್ದೇಶನಾಲಯಕ್ಕೆ ನಿರ್ದೇಶಕರಾಗಿ ಬಂದಿದ್ದಾರೆ. ಈ ಹಿಂದೆ ಏನಾಗಿದೆ ಅನ್ನೋದು ಮೇಡಮ್ನವ್ರ ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಎಲ್ಲ ಆಗಿರುವಂಥ ಹಗರಣಗಳು, ಭ್ರಷ್ಟಾಚಾರಗಳು ಮಾನ್ಯ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ನಿರ್ದೇಶಕರಾದಂಥ ಮೇಡಮ್ ಅವ್ರಿಗೆ ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. 23ರಲ್ಲಿ ಅಸ್ತಿತ್ವಕ್ಕೆ ಬಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಸರ್ಕಾರದಲ್ಲಿ ಏನು ಅಲ್ಪಸಂಖ್ಯಾತ ನಿರ್ದೇಶನಾಲಯ ಏನಿದೆ, ಇದರಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅದಲ್ಲದೆ ಇದರಲ್ಲಿ ಲಕ್ಷಾಂತರ ರೂಪಾಯಿ ಅನುದಾನವೂ ಬಿಡುಗಡೆ ಆಗ್ತಾ ಇರ್ತದೆ ಪ್ರತಿ ಅಧಿವೇಶನದಲ್ಲೂ, ಪ್ರತಿ ವರ್ಷವೂ ಹಂತ ಹಂತವಾಗಿ. ಇಲ್ಲಿನ 1000ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ಏನಿದೆ, ವಸತಿ ಶಾಲಾ ಕಾಲೇಜುಗಳು, ಇದರ ಬಗ್ಗೆ ಮತ್ತು ಇಲ್ಲಿ ನಡೆದಿರುವಂಥ ಭ್ರಷ್ಟಾಚಾರದ ವಿರುದ್ಧ
ಈ ಹಿಂದೆ ಕಳೆದ 3 ವರ್ಷಗಳಲ್ಲಿ ಕಾರ್ಯನಿರ್ವಹಿಸಿದಂಥ ಜಂಟಿ ನಿರ್ದೇಶಕರು ಮತ್ತು ನಿರ್ದೇಶಕರ ವಿರುದ್ಧ ನಿವೃತ್ತಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿ ಸರ್ಕಾರ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ನಿರ್ದೇಶನಾಲಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅವ್ರನ್ನ ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡೋದಾಗಿರಲಿ ಅಥವಾ ಅಮಾನತುಗೊಳಿಸೋದಾಗಿರಲಿ, ಭ್ರಷ್ಟಾಚಾರದ ಬಗ್ಗೆ ಅವ್ರನ್ನ ಆ ಸುಳಿಯಲ್ಲಿ ಸಿಕ್ಸೋದಕ್ಕಾಗಿರಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ಇದನ್ನು ವಿರೋಧಿಸಿ ಸಮತಾ ಸ್ವಾಭಿಮಾನಿ ದಳ ಹಂತವಾಗಿ ಹೋರಾಟ ಮಾಡ್ಕೊಂಡ್ಬಂದಿದೆ. ಇದು ಮೊದಲನೇ ಹಂತದ ಹೋರಾಟ ಆಗಿರ್ತದೆ. ಕಾನೂನು ಹೋರಾಟಗಳಲ್ಲಿ ಈಗ 3 ದಿನದಲ್ಲಿ ನಿರ್ದೇಶನಾಲಯದ ಈಗ ಹೊಸದಾಗಿ ಬಂದಿರುವಂಥ ನಿರ್ದೇಶಕರು ಕೂಡಲೇ ಸಭೆ ಕರೆದು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿ, ನಮ್ಮ ಅಹವಾಲುಗಳಲ್ಲಿ ನಮ್ಮ ಹಕ್ಕೊತ್ತಾಯಗಳು ಏನಿದೆಯೋ ಅದನ್ನೆಲ್ಲನೂ ಒಪ್ಪಿ ನಿವೃತ್ತಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದಲ್ಲಿ ಹೋರಾಟನ ಕೈ ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏಕಾಂಗಿಯಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಕೂತು ನಿವೃತ್ತಿ ನ್ಯಾಯಮೂರ್ತಿಗಳು ನೇಮಕ ಆಗೋವರೆಗೂ ಹೋರಾಟ ಮಾಡ್ತೀವಿ ಅಂತೇಳಿ ಸಮತಾ ಸ್ವಾಭಿಮಾನಿ ದಳದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ಗೆ ನಾನು ಒತ್ತಾಯಿಸ್ತೀನಿ ಸರ್ಕಾರಕ್ಕೆ.